ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ, ಪ್ರತಿ ಜನ್ಮ ಪ್ರತಿ ಜನ್ಮ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಸ್ನೇಹವಿದೆ, ಬಂಧವಿದೆ ನಾವಾಡು ಮಾತೊಳಗೆ, ತ್ಯಾಗವಿದೆ, ತಾಳ್ಮೆಯಿದೆ ಈ ಮಣ್ಣ ಮಡಿಲೊಳಗೆ. ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು, ಈ ನಾಡು ಈ ನುಡಿಗೆ ಜೀವ ಪಣವಿಡುವೆ. ಕಾವೇರಿ ಎದೆಯಲಿರೋ ಕಾವು ಆರಿಸುವೆ. ಅಣ್ಣ ಕಣೋ ನೀ, ಅಣ್ಣ ಕಣೋ ನಿನ್ನ ನೆರಳಲೆ ನಾವುಗಳು, ಮರೆಯದಿರು ಮರೆಯದಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ನಾಡ ಬಾವುಟಕ್ಕೆ ನೀನೊಂದು ಗುರುತಾಗು, ಬಸವಳಿದ ಭೂಪಟಕ್ಕೆ ಕಾಯುವ ದೊರೆಯಾಗು. ಏಳೇಳು ಜನ್ಮಕ್ಕೂ ಭರವಸೆ ಏಳು ಜ್ಞಾನಪೀಠಗಳು, ಕೈ ತುತ್ತು ಕೊಟ್ಟೋರ ಕಂಕಣವಾಗ್ತೀನಿ. ಕನ್ನಡತಿ ಮಾನಕ್ಕೆ ಪ್ರಾಣ ಕೊಡುತ್ತೀನಿ. ಅಣ್ಣ ಕಣೋ ನೀ, ಅಣ್ಣ ಕಣೋ ನೀ ಕೈ ಇಟ್ಟ ಸೋಲಿಲ್ಲ, ನಿನ್ನುಸಿರೇ ನಮ್ಮುಸಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ, ಪ್ರತಿ ಜನ್ಮ ಪ್ರತಿ ಜನ್ಮ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಬರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬರಿಸು ಕನ್ನಡ ಡಿಂಡಿಮವ, ಬರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬರಿಸು ಕನ್ನಡ ಡಿಂಡಿಮವ, ಸತ್ತಂತಿಹರನು ಬಡಿದೆ ಚರಿಸು. ಈ ಕಡಲು ಕ್ಷೀರಸಾಗರದಂತೆ ಮತಿಸಬ ಸಾಹಿತ್ಯದ ಶಿಖರ ಏರಲು. ಶ್ರದ್ಧೆ ಏಕಾಗ್ರತೆಯೊಂದೇ ಅದರ ತತ್ಯದೊಳಗಿನ ಮೆಟ್ಟಿಲು. ಸಾಹಿತ್ಯ ಮೇರು ಪರ್ವತ ಬನ್ನಿ ಮುಟ್ಟೋಣ ಅದರ ಮುಗಿಲು. ಅಭಿಜ್ಞ PM ಗೌಡ್. ಸರ್ವರಿಗೂ ಶುಭ ಮುಂಜಾನೆ ಹಾಗೂ ದಾವಣಗೆರೆ ಜಿಲ್ಲೆ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭಾಶಯಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಾಹಿತ್ಯ ಸಮ್ಮೇಳನದ ಧ್ವಜಾರೋಹಣದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಗಣ್ಯರನ್ನ ಸ್ವಾಗತಿಸಬೇಕೆಂದು ದೈಹಿಕ ಶಿಕ್ಷಕರಾದ HF ಹಾಲಪ್ಪ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಲು ಮಾನ್ಯ ಹರಿಹರ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ
ತಹಸೀಲ್ದಾರ್ ಸಾಹೇಬರವ್ರನ್ನ ಕೇಳಿಕೊಂಡಾಗ ಆತ್ಮೀಯ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾಡಧ್ವಜ ಅನಾವರಣಗೊಳಿಸಲು ಜಿಲ್ಲಾ ಕನ್ನಡ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ವಾಮದೇವರನ್ನ ಕೇಳಿಕೊಂಡಾಗ ಆತ್ಮೀಯವಾಗಿ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹಿತ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೂ ಪರಿಷತ್ ಧ್ವಜಾರೋಹಣವನ್ನ ನೆರವೇರಿಸಲು ಪೌರಾಯುಕ್ತರನ್ನ ಕೇಳಿಕೊಂಡಾಗ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಮಹಾಶಯರು ಆತ್ಮೀಯವಾಗಿ ಪಾಲ್ಗೊಂಡಿದ್ದೀರಾ. ಸಾಹಿತ್ಯ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪಿ.ಸಿ. ಪಾಟೀಲ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಬಯಸಿ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಾಹಿತ್ಯ ಸಮ್ಮೇಳನದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ಸ್ವಾಗತಿಸಿದಂತ ಶ್ರೀಯುತ ಎಚ್ ಅಲಪ್ಪ ದೈಹಿಕ ಶಿಕ್ಷಕರು ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಸೊ ಮುಂದಿನದಾಗಿ ಈ ಸಾಹಿತ್ಯ ಸಮ್ಮೇಳನದ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕೆಂದು ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಆರ್ ಶಂಕರ್ ನಾಯ್ಕ್, ಕರಿಬಸಪ್ಪ ಕೊಪ್ಪೆಲ್ಲೂರ್ ಹಾಗೂ ಡಿ.ಎನ್. ಶಿವಮ ಇವರನ್ನ ಕೇಳಿಕೊಳ್ಳುತ್ತಿದ್ದೇವೆ. ರೆಡಿ ಅಲ್ಲ? अतिथि महाशय को सलामी देगा. सलाम दो. विलोम करें सब. ಅವ್ವ ಕಣ್ಣು ನಮ್ ಜೀವ ಕಣ್ಣು. ಕೊಡುಗೆ ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ನಮ್ಮ ಅವ್ವ ಕಣ್ಣು, ನಮ್ ಜೀವ ಕಣ್ಣು, ದೈವ ಕಣ್ಣು, ನಮ್ ಗರ್ವ ಕಣ್ಣು.
ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಹರಿಹರದಲ್ಲಿ ಇವತ್ತು ಆಯೋಜನೆ ಮಾಡಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಹಾಗೂ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ CV ಪಾಟೀಲ್ ಸಾಹೇಬ್ರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಕಸಾಪ ಅಧ್ಯಕ್ಷರಾದ P. ವಾಮದೇವಪ್ಪ ಸರ್ ಅವರೇ ಹಾಗೂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ಹಾಗೂ ಈ ಒಂದು ನಾಡಧ್ವಜವನ್ನ ನೆರವೇರಿಸಿರ್ತಕ್ಕಂಥ ಪೌರಾಯುಕ್ತರಾದ ಬಸವರಾಜ ಅವರೇ ಹಾಗೂ ಇಲ್ಲಿ ನೆರವೇರಿರ್ತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳೇ ಹಾಗೂ ಸಾಹಿತ್ಯ ಸದಸ್ಯರೇ, ಇವತ್ತು ನಾವೆಲ್ಲ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಕನ್ನಡದ ತೇರನ್ನ ಎಳೆಯಲು, ಕನ್ನಡದ ಬಗ್ಗೆ ಅಭಿಮಾನವನ್ನ ಮತ್ತು ಕನ್ನಡದ ವಿಷಯಗಳ ಬಗ್ಗೆ ಹಲವಾರು ಚರ್ಚೆಗಳನ್ನ ಮಾಡಲಿಕ್ಕೆ ಇದೊಂದು ಉತ್ತಮವಾದ ದೊಡ್ಡ ವೇದಿಕೆಯಾಗಿದೆ. ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಅದು ಹರಿಹರದಲ್ಲಿ ನೆರವೇರಿಸ್ತಕ್ಕಂಥದ್ದು ವೈಯಕ್ತಿಕವಾಗಿ ನನ್ನ ಪಾಲಿಗೆ ಇದೊಂದು ಸುವರ್ಣ ದಿನ ಅಂತಂದೇಳಿ ನಾನು ಭಾವಿಸ್ತೇನೆ. ಇದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮತ್ತು ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಉಯಿಲುಗೋಲು ನಾರಾಯಣರಾವ್ ಅವರ ಉದಯವಾಯಿತು ಈ ನಮ್ಮ ಚೆಲುವ ಕನ್ನಡದ ನಾಡು ಅನ್ನುವ ಹಾಗೆ ಕರ್ನಾಟಕ ಏಕೀಕರಣ ಆದ ನಂತರ ಕನ್ನಡದ ಬಗ್ಗೆ, ಗಡಿನಾಡುಗಳ ಬಗ್ಗೆ ಹಲವಾರು ಅಧ್ಯಯನಗಳನ್ನ ನಡೆಸಿ ಕರ್ನಾಟಕ ಏಕೀಕರಣವಾಗಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎನ್ನುವ ನಾಮಕರಣ ಆದ ನಂತರದಿಂದಲೂ ಇಲ್ಲಿಯವರೆಗೆ ಅನೇಕ ಭಾಷೆಗಳ ಬಗ್ಗೆ ಒಂದು ಹೋರಾಟ ನಡೆಯುತ್ತಲೇ ಇದೆ. ಬೆಳಗಾವಿ ಕನ್ನಡಿಗರಾಗ್ಲಿ, ಬೀದರ್ ಆಗ್ಲಿ, ಇನ್ನೂ ಅನೇಕ ವಿಷಯಗಳು ಇನ್ನೂ ಕೂಡ ನಮ್ಮಲ್ಲಿ ಉಳಿದಿದೆ. ನಾವು ಈ ಒಂದು ಸಂದರ್ಭದಲ್ಲಿ ಕನ್ನಡದ ಅಭಿಮಾನವನ್ನ ಬೆಳೆಸಬೇಕಾಗಿದೆ. ಕನ್ನಡ ನೆಲ, ನುಡಿ, ಜಲ ಇವಕ್ಕೆ ನಾವು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಅವರನ್ನ ಅಳವಡಿಸಿಕೊಂಡು ಮುಂಬರುವ ದಿನಮಾನಗಳಲ್ಲಿ ಮಕ್ಕಳಿಗೆ ಹೆಚ್ಚಿನ ಕನ್ನಡಾಭಿಮಾನವನ್ನ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಪದವಿಯವರೆಗೆ ನಾನು ಕನ್ನಡದಲ್ಲೇ ಅಭ್ಯಾಸ ಮಾಡಿದ್ದೇನೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಇಂದಿನ ದಿನಮಾನದಲ್ಲಿ ಸ್ವಲ್ಪ ಕನ್ನಡದ ಬಗ್ಗೆ ಅಭಿಮಾನ ಕಮ್ಮಿ ಆಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಸೋಷಿಯಲ್ ಮೀಡಿಯಾಗಳ ಹಾವಳಿ ಮತ್ತು ಈ ಒಂದು ಜಗತ್ತಿನ ಒಂದು ಪೈಪೋಟಿಗಳ ನಡುವೆ ಕನ್ನಡ ನಲುಗ್ತಾ ಇದೆ. ಹಾಗೆ ಆಗಬಾರದು. ನಾವೆಲ್ಲ ಯಾವುದೇ ಭಾಷೆಯಲ್ಲಿ ಅಭ್ಯಾಸ ಮಾಡಿದರೂ ಕೂಡ ನಮ್ಮ ಮಕ್ಕಳಲ್ಲಿ ಮಾತೃಭಾಷೆಯ ಒಂದು ಅಭಿಮಾನವನ್ನ, ಕಿಚ್ಚನ್ನ ಬಾಲ್ಯದಿಂದಲೇ ಅವರಿಗೆ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಕರ್ನಾಟಕದ ಕನ್ನಡದ ಒಂದು ಹೆಮ್ಮೆ ಆಗುತ್ತೆ. ಹಾಗೇನೆ ನಮ್ಮ ಭಾಷಾಭಿಮಾನವನ್ನ ಬೆಳೆಸಿದ್ರೆ, ಈಗ ಯಾವುದೇ ಒಂದು ಭಾಷೆ ಇರಲಿ, ಆದ್ರೆ ಅದು ಹೃದಯಕ್ಕೆ ತಟ್ಟಬೇಕಾದ್ರೆ ಕನ್ನಡನೇ ಮಾತ್ರ. ಕನ್ನಡ ನಮ್ಮ ಉಸಿರಾಗಬೇಕು, ಕನ್ನಡನೇ ನಮ್ಮ ಬದುಕಾಗಬೇಕು ಅಂತ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಧ್ವಜಾರೋಹಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ. ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವನ್ನು ಕುರಿತು ತಮ್ಮದೇ ಇರತಕ್ಕಂಥ ತಿಳಿಸಿರ್ತಕ್ಕಂಥ ಶ್ರೀಯುತರಿಗೆ ಧನ್ಯವಾದಗಳು. ಶ್ರೀಯುತರು ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಗೌರವ ಸಮರ್ಪಣೆಯನ್ನು ಪಡೆಯಬೇಕಾಗಿ ವಿನಂತಿ. ಮುಂದಿನದಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವಂತ ಶ್ರೀ ಬಸವರಾಜ್ ಆಯ್ಗೂರು ಪೌರಾಯುಕ್ತರು ಹರಿಹರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ ಹಾಗೂ ಬೆಳಗಿನ ಶುಭೋದಯ. ಹಿಂದಿನ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹರಿಹರ ತಾಲೂಕು ದಂಡಾಧಿಕಾರಿಗಳಾಗಿರುವಂತಹ ಗುರು ಬಸವರಾಜ್ ಸರ್ ಅವರೇ, ಜಿಲ್ಲಾ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ವಾಮದೇವಪ್ಪ ಸರ್ ಅವರೇ,
ಇಂದು ಮತ್ತು ನಾಳೆ ನಡೆಯುವಂತಹ ಕಸಾಪ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರೇ ಹಾಗೂ ಹರಿಹರ ಕಸಾಪ ಅಧ್ಯಕ್ಷರೇ ಮತ್ತು ಹರಿಹರ ಹಾಗೂ ದಾವಣಗೆರೆಯ ತಾಲೂಕು ಮತ್ತು ಜಿಲ್ಲಾ ಕಸಾಪದ ಎಲ್ಲ ಪದಾಧಿಕಾರಿಗಳೇ, ಕನ್ನಡ ಮನಸ್ಸುಗಳೇ, ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರೇ, ನಿಜವಾಗ್ಲೂ ಸಹ ಇವತ್ತು ಹರಿಹರ ತಾಲೂಕಿನ ಪುಣ್ಯದ ದಿನ. ಯಾಕಂದರೆ 2 ದಿನ ಕನ್ನಡದ ಜಾತ್ರೆಯನ್ನ ಮನೆಯ ಹಬ್ಬದಂತೆ ಎಲ್ಲ ಪದಾಧಿಕಾರಿಗಳ ಪ್ರಯತ್ನದ ಫಲವಾಗಿ ಇವತ್ತು ಯಶಸ್ವಿಯಾಗಿರುವಂಥದ್ದು ನಿಮ್ಮೆಲ್ಲರಿಗೂ ಸಹ ಹೆಮ್ಮೆಯನ್ನು ತಂದಿದೆ. ಮನೆಯಲ್ಲಿ ಹಬ್ಬದ ಸಂಭ್ರಮದ ಸಂತೋಷವನ್ನ ನಾವೆಲ್ಲರೂ ಸಹ ನೋಡುತ್ತಿದ್ದೇವೆ. ಇವತ್ತಿನ ಕಾಲಘಟ್ಟದಲ್ಲಿ ನಿಜಕ್ಕೂ ಸಹ ಇದು ಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ಈ ಒಂದು ಮತ್ತು ನಾಳೆಯ ಸಮ್ಮೇಳನಕ್ಕೆ ಶ್ರಮ ವಹಿಸಿದಂತ ಎಲ್ಲ ಜಿಲ್ಲಾ ಕಸಾಪ, ತಾಲೂಕು ಕಸಾಪದ ಪದಾಧಿಕಾರಿಗಳಿಗೆ ಹರಿಹರದ ಜನತೆಯ ಪರವಾಗಿ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತಿದ್ದೇನೆ. ಏಕೆಂದರೆ ಈಗಾಗಲೇ ತಹಸೀಲ್ದಾರ್ ಸರ್ ಅವರು ಹೇಳಿದರು, ಭಾಷೆಯ ಮೇಲೆ ಹಿಡಿತ ಬರಬೇಕಾದರೆ ಅದು ಮಾತೃಭಾಷೆಯಿಂದ ಸಾಧ್ಯ. ಇವತ್ತು ನಮ್ಮ ಕನ್ನಡಿಗರು ಇಡೀ ಪ್ರಪಂಚದ ಮೂಲೆಯಲ್ಲಿ ತಮ್ಮ ಪ್ರತಿಭೆಯನ್ನ ಬೆಳಗಿಸುತ್ತಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಅದು ಹೇಗೆ ಸಾಧ್ಯ ಅಂದರೆ, ಇಂತಹ ಅನೇಕ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಕಾಲಕ್ಕೆ ಒಂದು ಗ್ರಾಮ ಪಂಚಾಯತಿಯಿಂದ ವಿಶ್ವದ ಮಟ್ಟದಲ್ಲಿ ನಡೆದಿದ್ದಕ್ಕೆ ಎನ್ನುವಂಥದ್ದನ್ನ ನಾನು ಸಹ ಹೆಮ್ಮೆಯಿಂದ ಹೇಳುತ್ತೇನೆ. ಮಾನ್ಯ ತಹಸೀಲ್ದಾರ್ ಹೇಳಿದಂತೆ ನಾನು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿದವನು. ಇಲ್ಲಿ ನನ್ನ ಜಿಲ್ಲಾ ಕಸಾಪದಲ್ಲಿರ್ತಕ್ಕಂಥ CJ ಜಗದೀಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಸ್ನಾತಕ ಪದವಿ ಮತ್ತು ಅವತ್ತಿನ ಕಾಲದಲ್ಲಿ BD ಕಾಲೇಜ್ ಚಿತ್ರದುರ್ಗದಲ್ಲಿ ಒಂದೇ ಒಂದು ಕಾಲೇಜ್ ಇತ್ತು. ಅವತ್ತು ಕೇವಲ ₹1 ಫೀಸ್ ಅನ್ನ ಕಟ್ಟಿ ನಾವು ಶಿಕ್ಷಣವನ್ನು ಪಡೆದಂಥವರು. ಅಂತಹ ಕಾಲಘಟ್ಟದಿಂದ ಇಂತಹ ಕಾಲಘಟ್ಟದಲ್ಲಿ ನೋಡಿದಾಗ ಇಂಥ ಅನೇಕ ಸಾಹಿತ್ಯ ಸಮ್ಮೇಳನದ ಫಲವಾಗಿ ಇವತ್ತು ನಮಗೆ ಸಾಕಷ್ಟು ಅಂತರ್ಜಾಲದಲ್ಲಿ ನಮಗೆ ಕನ್ನಡಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯದ ಬಗ್ಗೆ ಆಗಲಿ ಈ ಒಂದು ಸಾಹಿತ್ಯದ ಕೊರತೆ ಇಲ್ಲ. ಆ ಸಾಹಿತ್ಯದ ಒಂದು ಶ್ರೀಮಂತಿಕೆ ಆಗಿರುವುದು ಇಂಥ ಅನೇಕ ಸಾಹಿತ್ಯ ಸಮ್ಮೇಳನದ ಫಲವಾಗಿ. ಅದಕ್ಕೋಸ್ಕರವಾಗಿ ನಾನು ಇಂತಹ ಸಾಹಿತ್ಯ ಸಮ್ಮೇಳನಗಳು ಅನೇಕ ನಡೆಯುತ್ತಿದ್ದೇವೆ. ಅದಕ್ಕೋಸ್ಕರವಾಗಿ ಇದು ಇದೇ ರೀತಿ ಮುಂದುವರಿಯಲಿ. ನಾವು ಅನೇಕ ಕನ್ನಡದ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುತ್ತಾ ಬಂದಿದ್ದೇವೆ. ಮುಂದಿನದಿಂದಲೂ ಸಹ ಈಗಾಗಲೇ ವಿಶ್ವದ ಮೊದಲ ಭಾಷೆಯಾಗಿ ಕನ್ನಡ ಮುಂಚೂಣಿಯಲ್ಲಿದೆ. ಇದೇ ರೀತಿಯಲ್ಲಿ ಮುಂಚೂಣಿಯಲ್ಲಿರುವಂತೆ ಶ್ರೀಮಂತಿಕೆ ಹೊಂದುವಂತೆ ಕನ್ನಡ ಭಾಷೆಯನ್ನು ನಾವೆಲ್ಲರೂ ಸೇರಿ ಬೆಳೆಸೋಣ, ಕಟ್ಟೋಣ, ಶ್ರೀಮಂತಗೊಳಿಸೋಣ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೈಯಕ್ತಿಕವಾಗಿ ಇವತ್ತು ನಾನು ತಾಲೂಕು ಕಸಾಪ ಮತ್ತು ಜಿಲ್ಲಾ ಕಸಾಪಕ್ಕೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಕಾರಣ ನನ್ನ ಮೂಲಕ ಈ ಧ್ವಜಾರೋಹಣವನ್ನು ಮಾಡಿಸಿದ್ದು ನನಗೆ ತುಂಬಾ ಸಂತೋಷದ ದಿನವಾಗಿದೆ, ಸ್ಮರಣೀಯ ದಿನವಾಗಿದೆ. ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ, ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ನಮಸ್ಕಾರ. ಕಾರ್ಯಕ್ರಮದಲ್ಲಿ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರುವಂತಹ ಶ್ರೀ ಬಸವರಾಜ್ ಐಗೋಡ್ ಪೌರಾಯುಕ್ತರು ಹರಿಹರ ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶ್ರೀಯುತರು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಮುಂದಿನದಾಗಿ ಈ ವೇದಿಕೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀಮತಿ NP ಮಂಜುಳಾ, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ದಾವಣಗೆರೆ, ಇವರು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕಾಗಿ ವಿನಂತಿ. ಶ್ರೀಮತಿ NP ಮಂಜುಳಾ, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಇವರು ಘಟಕದ ವತಿಯಿಂದ ಗೌರವ ಸಮರ್ಪಣೆ. ಎಲ್ಲರಿಗೂ ನಮಸ್ಕಾರ. ಈ ದಿನ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಧ್ವಜಾರೋಹಣ ಕಾರ್ಯಕ್ರಮವನ್ನ ಶಾಲಾ ಶಿಕ್ಷಣ ಇಲಾಖೆಗೆ ವಹಿಸಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾದ ಹಾಲಪ್ಪ, ಕರಬಸಪ್ಪ ಕುಪ್ಪೇಲು, ಶಿವಮ್ಮ, ಶಂಕರ್ ನಾಯಕ್ ಅವರನ್ನು ವಹಿಸಿದಾಗ ಅವರು ಬಹಳ ಜವಾಬ್ದಾರಿಯುತವಾಗಿ ಕಂಬಗಳನ್ನ ನೆಟ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದರೆ ನಿಮ್ಮೆಲ್ಲರಿಗೂ ನಾನು ನಮ್ಮ ಇಲಾಖೆಯ ಪರವಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
ಈ ದಿನ ನಮಗೆ ಈ ಜವಾಬ್ದಾರಿಯನ್ನು ನೀಡಿದ್ದಕ್ಕೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು, ಸದಸ್ಯರು, ಸರ್ವ ಸದಸ್ಯರಿಗೆ ನಾನು ವಂದಿಸುತ್ತಾ ನಮಗೆ ಅವಕಾಶ ನೀಡಿದ್ದಕ್ಕಾಗಿ ಇನ್ನೂ ಒಂದು ಸಾರಿ ಧನ್ಯವಾದಗಳನ್ನು ತಿಳಿಸಿ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯುತ್ತದೆ. ಇದು ನಮ್ಮ ಹರಿಹರದ ಹೆಮ್ಮೆ ಎಂದು ಹೇಳುತ್ತಾ ನನಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀಯುತರು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಯುತ ಎಚ್ ಹಾಲಪ್ಪ, ದೈಹಿಕ ಶಿಕ್ಷಕರು, ಇವರು ಕೂಡ ಘಟಕದ ವತಿಯಿಂದ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ದೈಹಿಕ ಶಿಕ್ಷಕರಾಗಿದ್ದಂತ ಬಸವರಾಜ್ ತರಳಬಾಳು ಶಾಲೆ, ಇವರು ಕೂಡ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬಸವರಾಜ್. ಹಾಗೆ ಮುಂದಿನದಾಗಿ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಆರ್ ಶಂಕರನ್ ನಾಯಕ್, ಇವರು ಕೂಡ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶಂಕರ್ ನಾಯಕ್ ಸರ್. ಮುಂದಿನದಾಗಿ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಕರಿಬಸಪ್ಪ ಕುಪ್ಪೆಲ್ಲೂರ್, ಇವರು ಕೂಡ ಘಟಕದ ವತಿಯಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಶ್ರೀ ತರಳಬಾಳು ಜಗದ್ಗುರು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಬಸವರಾಜ್ ಶಾಮ್ನೂರ್ ಮತ್ತು ಪ್ರಕಾಶ್ ಹಾಗೂ ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಸಹಿತ ಇಲಾಖೆಯ ಪರವಾಗಿ, ಸಾಹಿತ್ಯ ಸಮ್ಮೇಳನದ ಪರವಾಗಿ ಅನಂತ ಧನ್ಯವಾದಗಳು. ಮುಂದಿನದಾಗಿ ಡಿ.ಎನ್. ಶಿವಮ್ಮ, ದೈಹಿಕ ಶಿಕ್ಷಕಿಯರು, ಇವರು ಕೂಡ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮುಂದಿನದಾಗಿ ವಂದನಾರ್ಪಣಾ ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮವನ್ನ ತರಳಬಾಳು ಶಾಲೆಯ ದೈಹಿಕ ಶಿಕ್ಷಕರಾದ ಪ್ರಕಾಶ್ ಜೈನ್ ಇವರು ನೆರವೇರಿಸಿಕೊಡಬೇಕು. 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದಾವಣಗೆರೆ ಜಿಲ್ಲೆ ಹರಿಹರ. ಈ ಕಾರ್ಯಕ್ರಮದ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಹರಿಹರ ತಾಲೂಕಿನ ತಹಶೀಲ್ದಾರರಾದ ಶ್ರೀಯುತ ಕೆ.ಎಂ. ಗುರುಬಸವರಾಜ್ ಸರ್, ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ನಾಡಧ್ವಜವನ್ನ ಆರೋಹಣ ಮಾಡಿರ್ತಕ್ಕಂಥ ಶ್ರೀ ಬಸವರಾಜ್ ಐಗೂರ್, ಪೌರಾಯುಕ್ತರು ಹರಿಹರ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಪರಿಷತ್ತಿನ ಧ್ವಜಾರೋಹಣ ನೆರವೇರಿಸಿಕೊಟ್ಟಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಬಿ ವಾಮದೇವಪ್ಪ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಸಮ್ಮೇಳನಾಧ್ಯಕ್ಷರಾದ ಪ್ರೊಫೆಸರ್ ಸಿ.ವಿ. ಪಾಟೀಲ್, ವಿಶ್ರಾಂತ ಪ್ರಾಧ್ಯಾಪಕರು ಹರಿಹರ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾದ ಆಶುಕವಿ ಸಿದ್ದನಮಠ ಶ್ರೀ ಯುಗಧರ್ಮ ರಾಮಣ್ಣ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಲು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಎನ್.ಪಿ, ದೈಹಿಕ ಶಿಕ್ಷಣ ಪರಿವೀಕ್ಷಕರು ದಾವಣಗೆರೆ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮವನ್ನ ನೆರವೇರಿಸಿದ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಮಿತ್ರರಿಗೂ ಹಾಗೂ ತರಳಬಾಳು ಶಾಲೆಯ ವಿದ್ಯಾರ್ಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಕನ್ನಡಾಭಿಮಾನಿಗಳಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಉಪಹಾರವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ಧ್ವಜಾರೋಹಣ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ತರಳಬಾಳು ಶಾಲೆಯ ಶಿಕ್ಷಕರಾದಂತಹ ಮಂಜು ಸರ್ ಅವರಿಗೂ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡಕ್ಕಾಗಿ ಕೈ ಎತ್ತು ಕಲ್ಪವೃಕ್ಷವಾಗುತ್ತದೆ, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕ್ಲಾಸ್
ಈಗ ಉಪಹಾರವನ್ನ ಎಲ್ಲ ಸ್ವೀಕರಿಸಿ ಹರಿಹರೇಶ್ವರ ದೇವಸ್ಥಾನದಿಂದ ನಮ್ಮ ಸಮ್ಮೇಳನದ ಮೆರವಣಿಗೆ ಆರಂಭ ಆಗುತ್ತೆ. ಎಲ್ಲರೂ ಅಲ್ಲಿ ಉಪಹಾರ ಸ್ವೀಕಾರ ಮಾಡಿ ಹರಿಹರೇಶ್ವರ ದೇವಸ್ಥಾನದ ಬಳಿ ಬಂದು ಸೇರಬೇಕು ಅಂತ ಕೇಳ್ಕೊಳ್ತೀನಿ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಸ್ನೇಹವಿದೆ, ಬಂಧವಿದೆ ನಾವಾಡು ಮಾತೊಳಗೆ, ತ್ಯಾಗವಿದೆ, ತಾಳ್ಮೆಯಿದೆ ಈ ಮಣ್ಣ ಮಡಿಲೊಳಗೆ. ಕೋಟ್ಯಾನುಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು. ಈ ನಾಡು ಈ ನುಡಿಗೆ ಜೀವ ಪಣವಿಡುವೆ. ಕಾವೇರಿ ಎದೆಯಲಿರೋ ಕಾವು ಆರಿಸುವೆ. ಅಣ್ಣ ಕಣೋ ನೀ, ಅಣ್ಣ ಕಣೋ ನಿನ್ನ ನೆರಳಲೆ ನಾವುಗಳು. ಮರೆಯದಿರು ಮರೆಯದಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ನಾಡ ಬಾವುಟಕ್ಕೆ ನೀನೊಂದು ಗುರುತಾಗು. ಬಸವಳಿದ ಭೂಪಟಕ್ಕೆ ಕಾಯುವ ದೊರೆಯಾಗು. ಏಳೇಳು ಜನ್ಮಕ್ಕೂ ಭರವಸೆ ಏಳು ಜ್ಞಾನಪೀಠಗಳು. ಕೈ ತುತ್ತು ಕೊಟ್ಟೋರ ಕಂಕಣವಾಗ್ತೀನಿ. ಕನ್ನಡತಿ ಮಾನಕ್ಕೆ ಪ್ರಾಣ ಕೊಡುತ್ತೀನಿ. ಅಣ್ಣ ಕಣೋ ನೀ, ಅಣ್ಣ ಕಣೋ ನೀ ಕೈ ಇಟ್ಟ ಸೋಲಿಲ್ಲ. ನಿನ್ನುಸಿರೇ ನಮ್ಮುಸಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ.
सब डाउन ಮಾಡಿ ಲೈಟ್ ಡೌನ್ ಮಾಡಿ
ಶುಭ ಕೋರಿದೆ ನೋಡೆ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ CV ಪಾಟೀಲ್ ಸರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅದ್ದೂರಿ ಮೆರವಣಿಗೆ ಮೂಲಕ ಹರಿಹರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಲಾಗ್ತಾ ಇದೆ. CV ಪಾಟೀಲ್ ಸರ್ ಅವರು ದಯವಿಟ್ಟು ಈ ಒಂದು ಕಾರ್ಯಕ್ರಮದ 12ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಯುಗಧರ್ಮ ರಾಮಣ್ಣನವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್. ಇದು ನಿಮ್ಮದೇ ಧ್ವನಿ.